ಇವತ್ತಿನ ದಿವಸ ನಾವು ದಿವಂಗತ ಶಿವಶೇಖರ ಗೌಡ್ರು ನೆನೆಸ್ಬೇಕಾಗ್ತದೆ. ಯಾಕಂದರೆ ಅವ್ರ ಮನೆತನದಲ್ಲಿ ಮೊದಲು ಯಾರು ಶಾಸಕರು ಇದ್ದಿಲ್ಲ. ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿ, APMC ಸದಸ್ಯರಾಗಿ, ತಾಲೂಕು ಬೋರ್ಡ್ ಸದಸ್ಯರಾಗಿ, ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿ, 3 ಸಲ ಶಾಸಕರಾಗಿ ಅವರು ಈ ನಮ್ಮ ಕ್ಷೇತ್ರದಲ್ಲಿ, ಶಾಪುರ ಮತಕ್ಷೇತ್ರದಲ್ಲಿ ಇವತ್ತು ಬಡತನದಿಂದ ಎಲ್ಲ ಒಂದು ಪಕ್ಷವನ್ನು ಒಗ್ಗೂಡಿಸಿ ಹೋರಾಟ ಮಾಡಿ ಅವತ್ತು ದಿವಸ ಏನು ಈ ಕ್ಷೇತ್ರದಲ್ಲಿ ದಿವಂಗತ ಬಾಪುಗೌಡರು ಒಂದು ಹುಲಿ ಅಂತ ಹೇಳ್ತಿದ್ರು, ಆ ಹುಲಿಯನ್ನು ಸೋಲಿಸಿದಂಥವರು ನಮ್ಮ ಶಿವಶೇಖರ ಗೌಡರು ಅಂತ ನಾನು ಹೇಳ್ತೀನಿ. ಅದಾದ ಮೇಲೆ ಅವರು 3 ಸಲ ಚುನಾವಣೆಯಲ್ಲಿ ಗೆದ್ದರು, 3 ಸಲ ಸೋತ್ವಿ. ಆಯ್ತಪ್ಪ, ಇನ್ನು ಅವರು ಹೋದರು. ಅವರ ತರುವಾಗಿ ಇವತ್ತು ಯಾರು ಅವ್ರ ಮನೆಯಲ್ಲಿ ಯಾರು ಎಲೆಕ್ಷನ್ ಮಾಡ್ತಾರೆ ಅಂತಂದರು. ಆವತ್ತಿನ ಸಮಯದಲ್ಲಿ ಇಲ್ಲಿರ್ತಕ್ಕಂಥ ಶಿವಶೇಖರ ಗೌಡರ ಅಭಿಮಾನಿಗಳೇನಿದ್ದೀವಿ, ಇವತ್ತು ಮಡ್ಡಿ ಸಾವ್ಕಾರ ಮತ್ತು ರಾಮಚಂದ್ರಪ್ಪಣ್ಣ ಇಡೀ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಹಿರಿಯರು ಯುವಕರು ಆವತ್ತು ದಿವಸ ಹೋರಾಡಿ ಆವತ್ತು ದಿವಸ ತಮ್ಮೆಲ್ಲರ ಒಂದು ಹೋರಾಟದಿಂದ ಗುರು ಪಾಟೀಲ್ ಅವರು ಶಾಸಕರನ್ನಾಗಿ ಮಾಡಿದ್ದು ತಮ್ಮೆಲ್ಲರಿಗೆ ಆ ಶ್ರೇಯಸ್ಸು ಮುಟ್ತದೆ ಅಂತ ಇವತ್ತು ಹೇಳಕ್ಕೆ ಬರ್ತೀನಿ. ಅದೇ ರೀತಿಯಾಗಿ ನಾವು 2 ಸಲ ಚುನಾವಣೆಯಲ್ಲಿ ಸೋತಿರ್ಬೋದು, ಸೋತರೂ ಕೂಡ ನಾವು ಎದೆಗೊಂದಿಲ್ಲ. ಇವತ್ತು ಅನೇಕ ವಿರೋಧ ಪಕ್ಷದವರು ಇವರು ಹುಟ್ಟಿಸ್ತಾ ಇದ್ದಾರೆ. ಇವರೇನು ಮನೆ ಬಿಟ್ಟು ಹೊರಗೆ ಬರಲ್ಲಪ್ಪ, ಇವರೇನು ಚುನಾವಣೆ ಮಾಡ್ತಾರ, ಇದೊಂದು ಗುಲ್ಲೇಬಿಸ್ಬಿಟ್ಟಾರ ನಮ್ಮ ಕಾರ್ಯಕರ್ತರಿಗೆ. ಆದರೆ ನಾನು ಇವತ್ತು ದಿವಸ ತಮ್ಮ ಮುಂದೆ ಹೇಳಕ್ಕೆ ಬರ್ತೀನಿ, ಇವತ್ತೇನು ಶಿವಶೇಖರ ಗೌಡರು ಏನು ಹೋರಾಟ ಮಾಡ್ಕೊಂತ ಬಂದು ಇವತ್ತು ಶಾಪುರ ಮತಕ್ಷೇತ್ರದಲ್ಲಿ ಶಿರವಾದ ಮನೆತನ ಏನು ಇಡೀ ಬೆಂಗಳೂರು ತನ ಮುಟ್ಲಕ್ಕೆ ಏನು ಅವರು ಪ್ರಯತ್ನ ಪಟ್ಟಿದ್ದಾರೆ, ಆ ಪ್ರಯತ್ನವನ್ನು ನಾವು ನಮ್ಮ ಜೀವನ ಇರತನಕ್ಕೆ ನಾವು ಬಿಡೋದಿಲ್ಲ ಅಂತಂದು ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಇವತ್ತು ಗುರು ಪಾಟೀಲ್ ಅವರಿಗೆ ನಾವು ಮಡ್ಡಿ ಸಾವ್ಕರು ಅನೇಕ ಸಲ ಹೇಳಿದ್ದೀವಿ. ಆದರೆ ಈಗ ಸಮಯ ಬಂದಿದೆ, ಇಲ್ಲಿರ್ತಕ್ಕಂಥ ಎಲ್ಲ ಇವತ್ತು ಶಿರವಾಗೌಡರ ಮನೆತನಕ್ಕೇನು ಇವತ್ತು ಅಧಿಕಾರ ಇದ್ರೇನು ಇರಲಿಕ್ಕೇನು ತಾವು ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂತ ಬಂದಿದ್ದೀರಿ. 2 ದಿವಸದಲ್ಲಿ ಫೋನ್ ಮುಖಾಂತರ ಹೇಳಿದ್ರೆ ತಮ್ಮ ಖರ್ಚಿನಲ್ಲಿ ಇಟ್ಟು ಇವತ್ತು ಸಭೆಗೆ ಬಂದಿದ್ದೀರಿ. ಅಂಥ ಒಂದು ನಿಷ್ಠಾವಂತ ಕಾರ್ಯಕರ್ತರು ನಮ್ಮಲ್ಲಿ ಇದ್ದಾರೆ. ಇವತ್ತು ಇನ್ನೂ 2.5 ವರ್ಷ ಎಲೆಕ್ಷನ್ ಇದೆ. ಇವತ್ತು ಗುರು ಪಾಟೀಲ್ ಅವರು ನೀವು ಎಲ್ಲರೂ ಒಗ್ಗೂಡಿ ಪ್ರತಿಯೊಂದಕ್ಕೂ ಕೂಡ ನಿಮ್ಮ ಜೊತೆಗೆ ನಾವು ಇರ್ತೀವಿ. ಮುಂದಿನ ಚುನಾವಣೆಯಲ್ಲಿ ಗುರು ಪಾಟೀಲ್ ಅವರು ನಿಲ್ತಾರೆ, ನಾವು ಎಲೆಕ್ಷನ್ ಮಾಡೇ ಮಾಡ್ತೀವಿ ಅಂತಂದು ಈ ಸಮಯದಲ್ಲಿ ಹೇಳೋಕ್ಕೆ ಇಚ್ಛಪಡ್ತೀನಿ. ಇವತ್ತು ಅವರು ಮನೆಯಾಗ ಕುಂತಿಲ್ಲ, ಇವತ್ತು ಪ್ರತಿಯೊಂದು ಹಳ್ಳಿಗೆ ಹೋಗ್ತಾರ. ಹಳ್ಳಿಗೆ ಹೋದಲ್ಲಿ ಜನ ಏನು ಕೇಳ್ತಾರೆ, ನಮ್ಮೂರಿಗೆ ಕೆಲಸ ಮಾಡಿ ಕೊಡ್ರಿ, ನಮ್ಮೂರಿಗೆ ನಮಗೆ ಮನೆ ಹಾಕಿ ಕೊಡ್ರಿ ಅಂತೀವಿ. ಆದರೆ ನಮ್ಮಲ್ಲಿ ಅಧಿಕಾರ ಇಲ್ಲ. ಈಗ ಸುಮ್ಮನೆ ಊರಿಗೆ ಹೋಗಿ ನಾವು ಸುಳ್ಳು ಹೇಳಕ್ಕೆ ಬರೋದಿಲ್ಲ. ಅದಕ್ಕಾಗಿ ನಾವು ಯಾವುದೇ ಒಂದು ಗ್ರಾಮಕ್ಕೂ ಕೂಡ ಹೋಗಿಲ್ಲ, ಚುನಾವಣೆ 2.5 ವರ್ಷ ಆದ್ರೂ. ಆದರೆ ಇನ್ನು ಮುಂದೆ ನಾವು ಬಯಲಿಗೆ ಹೋಗ್ತೀವಿ. ಇವತ್ತು ಇಲ್ಲಿರ್ತಕ್ಕಂಥ ಏನು ಬೇರೆ ಪಕ್ಷದ ಶಾಸಕರಿರ್ಬೋದು, ಈ ಒಂದು ಏನಾದರೂ ನಮ್ಮ ಕ್ಷೇತ್ರದಲ್ಲಿ ಏನಾದ್ರೂ ಕೂಡ ಅದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ತಮ್ಮ ಒಂದು ಒಗ್ಗಟ್ಟಿನಿಂದ ಹೋರಾಟ ಮಾಡ್ತೀವಿ ಅಂತಂದು ಈ ಸಂದರ್ಭದಲ್ಲಿ ಹೇಳಿ, ಗುರು ಪಾಟೀಲ್ ಅವರು ಕೂಡ ಇವತ್ತು ಶರಣಗೌಡ ಕಂದಕೂರು ಅವರು ಹೇಳಿದರು, ಇವತ್ತು ಏನೇ ಇದ್ರೂ ಕೂಡ ಇವತ್ತು ನೀನು ಗಟ್ಟಿಯಾಗಿ ನಿಲ್ಲಬೇಕು, ನೀವು ಹೊರಗೆ ಬರಬೇಕಂತಂದು ನಾವು ಅನೇಕ ಸಲ ಹೇಳ್ತಾ ಇದ್ದೀವಿ ಗುರು ಪಾಟೀಲ್ ಅವರಿಗೆ. ನೀವು ಏನೇ ಕೆಲಸ ಇದ್ರೂ ಶಾಪುರದಲ್ಲಿ ವಾರದಲ್ಲಿ 3 ಸಲ ನಮ್ಮ ಕಾರ್ಯಕರ್ತರಿಗೆ ನೀವು ಸಿಗಬೇಕು. ಮತ್ತು ಕೆಂಬಾವಿಯಲ್ಲಿ ವಾರದಲ್ಲಿ 1 ಸಲ ಕೂಡ ನೀನು ಹೋಗಿ ಅಲ್ಲಿರ್ತಕ್ಕಂಥ ಜನರ ಕಷ್ಟ ಸುಖ ಕೇಳಬೇಕಂತಂದು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಬೇರೆ ಪಕ್ಷದವರು ಏನೇ ಹುಟ್ಟಿಸ್ತಾರೆ ಇವತ್ತು. ಆದರೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇದ್ದರೆ ಮತ್ತೆ ಗುರು ಪಾಟೀಲ್ ಅವ್ರನ್ನ ಚುನಾವಣೆಗೆ ನಿಲ್ಲಿಸ್ತೀವಿ, ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತಂದು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಅದೇ ರೀತಿಯಾಗಿ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರಿದ್ದಾರೆ. ಇವತ್ತು ಇಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯ ನಮ್ಮ ಪಕ್ಷದ ಏನೇನು ಅದನ್ನು ಕುಮಾರಣ್ಣವರಿಗೆ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ನಮಗೆ ಸಹಾಯ ಮಾಡಬೇಕಂತಂದು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳು ಮುಗಿಸ್ತೇನೆ.
ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84 ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.